ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್
ಪರ್ಮಿಷನ್ ಇಲ್ಲ, ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ, ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯರ ಗತವೈಭವ ಸಾರುವಂಥ ಸನ್ನಿವೇಶಗಳನ್ನು ಈಗಾಗಲೇ ದೇವಾಲಯಗಳನ್ನು ನೋಡೋದಕ್ಕೆ ನಾಡಿನಾದ್ಯಂತ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಇಲ್ಲಿದ್ದಂಥ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಅದೇ ಶಾಪವಾಗಿ ಈ ಒಂದು ಪಟ್ಟದಕಲ್ಲ ಗ್ರಾಮಸ್ಥರಿಗೆ ಶಾಪವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪುರಾತತ್ವ ಇಲಾಖೆ ಯಾವುದೇ ಒಂದು ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಪರ್ಮಿಷನ್ ಇಲ್ಲ, ಇರೋ ಮನೆಗಳನ್ನು ಏನು ರಿಪೇರಿ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಹೀಗಾಗಿ ಭಾಳ ಒಂದು ಕಷ್ಟದಾಯಕವಾದ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಮಲಪ್ರಭಾ ನದಿಗೆ ಪ್ರವಾಹಕ್ಕೆ ಒಳಗಾದಂಥ ಈ ಒಂದು ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಮನೆಗಳು ಕೂಡ ಈಗಾಗಲೇ ಬಿದ್ದು ಹೋಗಿರೋದು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಪೂರ್ತಿಯಾಗಿ ಮನೆಗಳು ಕೂಡ ಜಖಂಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಗ್ರಾಮಸ್ಥರು ಸಾಕಷ್ಟು ಮನೆಗಳನ್ನು ತೊರೆದು ಇವತ್ತಿನ ದಿವಸ 300-400 ಮನೆಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಮನೆಗಳು ಬಿದ್ದಿರೋದ್ರಿಂದ ಅವರು ಈ ಮನೆಗಳನ್ನು ತೊರೆದು ಏನು ಹೊಲದಲ್ಲಾಗಿರ್ಬೋದು, ಜೊತೆಗೆ ರೋಡಲ್ಲಿ ಒಂದು ಟೆಂಟ್ಗಳನ್ನು ಹಾಕಿ ಜೀವನ ಮಾಡುವಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಎಷ್ಟೇ ಒಂದು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆ ಕೊಡ್ತಾ ಇವೆ. ಆದರೆ ಯಾವುದೇ ಒಂದು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದರೆ ಇನ್ನು ಮುಂದಾದರೂ ರಿಪಬ್ಲಿಕ್ ಈಗಾಗಲೇ ಏನು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾವೀಗ ಬಂದಿದ್ದೀವಿ. ಈ ಸುದ್ದಿಯನ್ನು ಕೂಡ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕು, ಅಧಿಕಾರಿಗಳು ನೋಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಮುಂದೆ ಆಗಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.